ಆ ಶೈಲಾಗಮ ಪಟ್ಟಣ ಅಲ್ಲಿ ಮಳೆ ಹೇಗೆ ಅಂದರೆ ಬರೀ ಕಲ್ಲಿನ ಮಳೆ ಅಂದರೆ ಕಲ್ಲಿನ ಮಳೆ ಸುರಿತಾ ಇರುತ್ತೆ. ನರಕಕ್ಕೆ ಬಂದಿದೆಯಾ, ಎಲ್ಲಪ್ಪ ನಿನ್ನ ಹಣ ಸಂಪಾದನೆ ಮಾಡಿದ ಹಣ ಎಲ್ಲಿ ನಿಂದು? ಯಮದೂತರು ಕೇಳ್ತಾರೆ. ಇನ್ನು 3 ದಿನ ಅಯಾಚಿತ ಅನ್ನ, ಯಾರಾದರೂ ಕೊಟ್ಟರೆ ಊಟ ಮಾಡ್ಬೋದು, ಇಲ್ಲಾಂದ್ರೆ ಉಪವಾಸವೇ, ಏನು ತಿನ್ನೋ ಹಾಗಿಲ್ಲ, ಏನು ಕುಡಿಯೋ ಹಾಗಿಲ್ಲ. ನೀನು ಯಾವತ್ತು ಏನು ದಾನ ಮಾಡೋದಿಲ್ವೋ ಅವತ್ತಿನ ದಿನ ಮನೆಯಿಂದ ಏನೋ ಒಂದು ಕಳವಾಗಿದೆ ಅಂತ ನೀನು ತಿಳ್ಕೊ. ಹೆಂಡ್ತಿನೇ ಕಳೆದೋದ್ಲು ಅಂತ ತಿಳ್ಕೊ ನೀನು ಅವತ್ತಿನ ದಿನ. ಅಯ್ಯೋ ಮಗನೇ, ಅಯ್ಯೋ ಮೊಮ್ಮಗನೇ ಅಂತ ಕಣ್ಣೀರಿಡ್ತಾ ಅವನು ಪ್ರಯಾಣ ಮಾಡ್ತಾ ಇರ್ತಾನೆ. 12 ಸೂರ್ಯರು ಏಕಕಾಲದಲ್ಲಿ ಉದಯಿಸಿದ್ರೆ ಎಷ್ಟು ತಾಪ ಉಂಟಾಗುತ್ತೋ ಅಷ್ಟು ತಾಪ ಇರುತ್ತದೆ ಯಮಮಾರ್ಗದಲ್ಲಿ. ಈ ಪ್ರಯಾಣ ಮಾಡುವಾಗ ಅವನಿಗೆ 16 ಪಟ್ಟಣಗಳು ಸಿಗುತ್ತೆ. ಆ ಪಟ್ಟಣಗಳನ್ನು ದಾಟಿ ಅವನು ಕೊನೆಯದಾದ ಯಾವುದಪ್ಪ ಅಂದರೆ ಅಲ್ಲಿ ತಲುಪಬೇಕು ಅಂದರೆ ಅವನು ಈ 16 ಪಟ್ಟಣಗಳನ್ನು ದಾಟಿ ಹೋಗಬೇಕು. ಯಾವುದು ಗುರುಗಳೇ? ಆ 16 ಪಟ್ಟಣಗಳು ಯಾವುದು ಅಂದರೆ ಮೊದಲನೇ ಪಟ್ಟಣ ಬಂದು ಸೌಮ್ಯಪುರ, ಎರಡನೇದು ಸೌರಿಪುರ, ಮೂರನೇದು ನಗೇಂದ್ರ ಭವನ, ಗಂಧರ್ವಪುರ, ಶೈಲಾಗಮ, ಕ್ರೌಂಚಪುರ, ಕ್ರೂರಪುರ, ವಿಚಿತ್ರ ಭವನ, ಬಹ್ವಾಪದಪುರ, ದುಃಖಪುರ, ನಾನಾಕ್ರಂದಪುರ, ಸುತಪ್ತ ಭವನ, ರೌದ್ರಪುರ, ಪಯೋವರ್ಷಣಪುರ, ಶೀತಾಢ್ಯಪುರ ಹಾಗೂ ಬಹುಭೀತಿಪುರ ಅನ್ನೋ 16 ಪಟ್ಟಣಗಳನ್ನು ದಾಟಿ ಕೊನೆಯಲ್ಲಿ ಯಮಪುರಿಗೆ ಬರುತ್ತಾನೆ. ಬರುವಾಗೇನು ಅವನು ಸುಮ್ಮನೆ ಹಾಗೆ ಬರೋದಿಲ್ಲ, ಅವನು ಹಾಹಾಕಾರ ಮಾಡ್ತಾ ಯಮಪುರಿಗೆ ಬರ್ತಾನೆ ಅನ್ನೋದನ್ನು ಮೊದಲನೇ ಅಧ್ಯಾಯದಲ್ಲಿ ಇದನ್ನು ತಿಳಿಸಿದ್ದಾರೆ. ಮೊದಲನೇ ಅಧ್ಯಾಯದಲ್ಲಿ ಇಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಇದನ್ನೇ ನಾವು 2ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಆತ ನಗರಗಳನ್ನು ಪ್ರವೇಶ ಅದರ ಬಗ್ಗೆ ಆತ ತಿಳಿಸಿದ್ದಾನೆ. ಹಾಗೆ ಹೇಳಿದಾಗೆ ಯಮಲೋಕದ ಮಾರ್ಗ ಅನ್ನೋದು ತುಂಬ ದುಃಖದಾಯಕವಾಗಿರುತ್ತೆ. ಅದನ್ನು ಕೇಳ್ತಾ ಇದ್ದರೆ ಸಾಕು ಅವನು ಕಂಪಿಸಿ ಹೋಗ್ತಾನೆ. ಏನಪ್ಪ ಅಂದರೆ ಯಮಮಾರ್ಗದಲ್ಲಿ ಅವನಿಗೆ ವಿಶ್ರಾಂತಿ ಪಡೆಯೋಣ ಅಂದರೆ ಅವನಿಗೆ ನೆರಳೇ ಇಲ್ಲ, ಅವನಿಗೆ ಹಸಿವು ನೀಗೋದಕ್ಕೆ ಅನ್ನಾದಿಗಳೇ ಇಲ್ಲ, ಅತ್ಯಂತ ದಾಹದಿಂದ ಪೀಡಿತನಾಗಿರ್ತಾನೆ, ಕುಡಿಯೋದಕ್ಕೆ ನೀರೇ ಇಲ್ಲ. ಅವನು ಯಮಮಾರ್ಗದ ಬಿಸಿಲು ಹೇಗಿರುತ್ತೆ ಅಂದರೆ 12 ಒಂದು ಸೂರ್ಯನ ಬಿಸಿಲಿನ ಧಗೆ ತಳ್ಕೊಳ್ಳೋದೇ ಕಷ್ಟ. 12 ಸೂರ್ಯರು ಏಕಕಾಲದಲ್ಲಿ ಉದಯಿಸಿದ್ರೆ ಎಷ್ಟು ತಾಪ ಉಂಟಾಗುತ್ತೋ ಅಷ್ಟು ತಾಪ ಇರುತ್ತದೆ ಯಮಮಾರ್ಗದಲ್ಲಿ, ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅದು. ಹಾಗೆಯೇ ಪ್ರಯಾಣ ಮಾಡ್ತಾ ಒಂದು ಕಡೆ ವಿಪರೀತ ಶೀತ ಗಾಳಿ ಬರುತ್ತೆ. ಆ ಶೀತ ಗಾಳಿಯಿಂದ ತಳ್ಕೊಳ್ಳೋಕ್ಕೆ ಶಾಯದ ಅಷ್ಟು ಶೀತವಾಗಿರುತ್ತೆ ಗಾಳಿ. ಕೆಲವೊಮ್ಮೆ ದಾರಿನಲ್ಲಿ ಮುಳ್ಳುಗಳು ಚುಚ್ಕೋತಾ ಇರುತ್ತೆ ಅವನ ಕಾಲಿಗೆ, ಕೆಲವು ದಾರಿಗಳಲ್ಲಿ ವಿಷಸರ್ಪಗಳನ್ನು ಕಚ್ಚುತ್ತಾ ಇರುತ್ತೆ, ಕೆಲವೆಡೆ ಈ ಸಿಂಹ, ಹುಲಿ, ನಾಯಿಗಳಿಂದ ಅವನು ಹಿಂಸೆಯನ್ನು ಪಡಬೇಕಾಗುತ್ತೆ. ಆಮೇಲೆ ಕೆಲವು ಕಡೆ ಚೇಳುಗಳು, ಇನ್ನು ಕೆಲವು ಕಡೆ ಬೆಂಕಿಯಿಂದ ಸುಡ್ತಾರೆ ಅವನನ್ನು ಅಂತ ಸರ್ ಹೇಳ್ತಾರೆ. ಅತೀ ಭಯಂಕರವಾದ ಚೇಳುಗಳಿಂದ, ಕಾಳಸರ್ಪಗಳಿಂದ ನದಿಯ ಮಧ್ಯದಲ್ಲಿ ಬಿದ್ದಿರುವಂಥ ಪಾಪಿಗಳನ್ನು ರಕ್ಷಣೆ ಮಾಡೋದಕ್ಕೆ ಯಾರೂ ಇರೋದಿಲ್ಲ ಅಲ್ಲೇ. ಆ ನದಿನಲ್ಲೋ 100 ಸುಳಿಗಳಿಂದ ಪಾರಾಗೋಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ಪಾತಾಳಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತಂತೆ ಅದರಲ್ಲಿ ಅವನನ್ನು. ಅದು ಸಹ ಪುನಃ ಮೇಲೆದ್ದು ಬರ್ತಾನೆ. ಆ ನದಿಯಲ್ಲಿ ಅತೀ ಕ್ಲೇಶಗಳಿಂದ ಆವರಿಸಿದ ಯಮಮಾರ್ಗದಲ್ಲಿ ರೋಧಿಸ್ತಾ ಇರ್ತಾನೆ, ಗೋಳಿಡ್ತಾ ಇರ್ತಾನೆ. ಪ್ರಯಾಣ ಮಾಡ್ತಾ ಅವನನ್ನು ಸುಮ್ಮನೆ ಹಾಗೆ ಕರ್ಕೊಂಡು ಹೋಗೋದಿಲ್ಲ, ಅಂಕುಶದಲ್ಲಿ ತಿವಿತಾರಂತ ಅವನ್ನ ತಿವಿದು ಎಳ್ಕೊಂಡು ಹೋಗ್ತಾ ಶಸ್ತ್ರಗಳಿರ್ತಲ್ಲ ಅದರಿಂದ ಬೆನ್ನಿನ ಹಿಂದಿನ ಭಾಗವನ್ನು ಹೀಗೆ ಚುಚ್ಚುತ್ತಾರಂತೆ. ಆ ಚುಚ್ಚಿ ಅದರ ರಂಧ್ರ ಮಾಡ್ತಾರೆ ಅಂತ ಸಹ ಹೇಳ್ತಾರೆ. ಯಮಮಾರ್ಗ ಅನ್ನೋದೆಷ್ಟು ಘೋರವಾಗಿದೆ ಅಂತ ನಮಗೀಗ ಗೊತ್ತಾಗ್ತಾ ಇದೆ. ಆ ಪಾಪಿಗಳು ಅವನ ಕತ್ತನ್ನು, ಈ ಕೈಯನ್ನು, ಕಾಲುಗಳನ್ನು ಸರಪಳಿ ಹಾಗೆ ಸುತ್ತಿ ಬೆನ್ನ ಮೇಲೆ ಲೋಹದ ಭಾರವನ್ನು ಹಾಕ್ತಾರೆ. ಅವನಿಗೆ ಸುತ್ತಿಗೆಯನ್ನು ಪ್ರಹಾರ ಮಾಡ್ತಾ ಇರ್ತಾರಂತೆ, ಅವನಿಗೆ ಹೊಡಿತಾ ಇರ್ತಾರೆ ಸುತ್ತಿಗೆಯನ್ನು, ಮುದ್ಗರ. ಅವನು ಬಾಯಿಂದ ರಕ್ತ ಕಾರ್ತಾ ಇರ್ತಾನಂತೆ. ಆದರೂ ಸಹ ಅತೀವ ದುಃಖ ಪೀಡಿತನಾಗಿ ಅಯ್ಯೋ ಮಗನೇ, ಅಯ್ಯೋ ಮೊಮ್ಮಗನೇ ಅಂತ ಕಣ್ಣೀರಿಡ್ತಾ ಅವನು ಪ್ರಯಾಣ ಮಾಡ್ತಾ ಇರ್ತಾನೆ. ಅವನನ್ನು ಪುನಃ ತಗೊಂಡೋಗಿ ಅಗ್ನಿನಲ್ಲಿ ಬೇಯಿಸ್ತಾರಂತೆ ಅವನನ್ನು.
ಅವ್ರು ಹೇಳ್ತಾನೆ ಯಮದೂತರು, ಮಹಾಪುಣ್ಯ ಫಲದಿಂದ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿರುತ್ತೆ. ಆದರೆ ನೀನು ಧರ್ಮಾಚರಣೆ ಮಾಡಲಿಲ್ಲ, ದಾನ ಮಾಡಲಿಲ್ಲ, ಹೋಮ ಹವನ ಮಾಡಲಿಲ್ಲ, ತಪಸ್ಸು ಮಾಡಲಿಲ್ಲ, ದೇವತೆಗಳ ಪೂಜಾ ಅರ್ಚನೆ ಮಾಡಲಿಲ್ಲ, ವಿಧಿ ವಿಧಾನಗಳಿಂದ ತೀರ್ಥಕ್ಷೇತ್ರಕ್ಕೆ ನಾನು ಹೋಗಲಿಲ್ಲ. ನಾನೇನು ಪಾಪ ಮಾಡಿದ್ನೋ ಅದನ್ನ ಇವಾಗ ಅನುಭವಿಸ್ತಾ ಇದ್ದೀನಿ. ಬ್ರಾಹ್ಮಣರ ಪೂಜೆಯನ್ನು ನೀನು ಮಾಡಲಿಲ್ಲ. ಒಂದು ಸಲ ಆದರೂ ಗಂಗಾ ಸ್ನಾನ ಮಾಡಿದ್ಯಾ? ಅದು ನೀನು ಮಾಡಿಲ್ಲ. ಸತ್ಪುರುಷರ ಸೇವೆ ಮಾಡಿದ್ಯಾ? ಅದು ಮಾಡಿಲ್ಲ. ಯಾರಿಗಾದರೂ ಉಪಕಾರ ಮಾಡಿದ್ಯಾ? ಅದನ್ನು ಮಾಡಿಲ್ಲ. ಅದರ ಒಂದು ಪಾಪವನ್ನು ಈಗ ನೀನು ಅನುಭವಿಸು. ಹೋಗಿ ಪಶುಗಳಿಗೆ ಪಕ್ಷಿಗಳಿಗೆ ಏನಾದರೂ ಒಂದು ಜಲಾಶಯವನ್ನು ಕಟ್ಟಿಸಿದ್ಯಾ? ಅದು ಕಟ್ಟಿಸಿಲ್ಲ. ಏನಾದರೂ ಗೋವಿನ ಸೇವೆ ಮಾಡಿದ್ಯಾ? ಮಾಡಿಲ್ಲ. ನಿತ್ಯ ದಾನ ಮಾಡಿದ್ಯಾ? ಪ್ರತಿನಿತ್ಯ ಏನಾದರೂ ಒಂದು ದಾನವನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳ್ಬಿಟ್ಟಿದೆ. ಕನಿಷ್ಠ ಪಕ್ಷ ನಿನಗೇನಿಲ್ಲ ಅಂದರೂ ಕನಿಷ್ಠ 2 ಅಡಿಕೆ ಏನಾದರೂ ದಾನ ಮಾಡು. ದಾನಶೀಲನಾಗಿರು. ನೀನು ಯಾವತ್ತು ಏನು ದಾನ ಮಾಡೋದಿಲ್ವೋ ಅವತ್ತಿನ ದಿನ ಮನೆಯಿಂದ ಏನೋ ಒಂದು ಕಳವಾಗಿದೆ ಅಂತ ನೀನು ತಿಳ್ಕೊ. ಹೆಂಡ್ತಿನೇ ಕಳೆದೋದ್ಲು ಅಂತ ತಿಳ್ಕೊ. ನೀನು ಅವತ್ತಿನ ದಿನ ಗೋವುಗಳಿಗಾಗಿ ಅದರ ಪೋಷಣೆಗಾಗಿ ನೀನೇನೂ ವ್ಯವಸ್ಥೆ ಮಾಡಲಿಲ್ಲ. ವೇದಗಳ ಮತ್ತು ಶಾಸ್ತ್ರದ ವಚನಗಳನ್ನು ನೀನು ತಿಳ್ಕೊಳ್ಳಿಲ್ಲ. ಪುರಾಣಗಳನ್ನು ಕೇಳಲಿಲ್ಲ. ವಿದ್ವಾಂಸರನ್ನು ಪೂಜಿಸಲಿಲ್ಲ. ಆ ದುಷ್ಕರ್ಮಗಳ ಫಲವನ್ನು ಈಗ ನೀನು ಅನುಭವಿಸೋ. ನೀನು ಹೆಣ್ಣಾಗಿದ್ದರೆ ನಿನ್ನ ಗಂಡನ ಆಜ್ಞೆಯ ಪಾಲನೆ ಮಾಡಲಿಲ್ಲ. ಹಿತಕರವಾದದ್ದು ಪಾತಿವ್ರತ್ಯದ ಧರ್ಮದ ಮಹಿಮೆ ನಿನಗೆ ಅರ್ಥ ಆಗಲಿಲ್ಲ. ನೀನೇನು ಮಾಡಿದ್ಯೋ ಅದರ ಫಲವನ್ನು ಈಗ ಭೋಗಿಸೋ. ವೈಧವ್ಯ ಪ್ರಾಪ್ತಿ ಆದಮೇಲೆ ಒಂದು ತ್ಯಾಗವಾದ ಒಂದು ಜೀವನವನ್ನು ನಡೆಸಬೇಕು. ತ್ಯಾಗಮಯ ಜೀವನ ಅದನ್ನು ನೀನು ಮಾಡಲಿಲ್ಲ. ಅದರ ಫಲವನ್ನು ಭೋಗಿಸೋ. ಇಲ್ಲಿ ಚಾಂದ್ರಾಯಣ ವ್ರತ ಅಂತಿದೆ, ಪ್ರಾಯಶ್ಚಿತ್ತ ಅಂತಿದೆ. ನಾವು ವೈದಿಕ ಕರ್ಮಗಳನ್ನು ಮಾಡುವಾಗ ಮುಖ್ಯವಾಗಿ ನಮ್ಮ ಇದರಲ್ಲಿ ಅವನು ವೇದಾಧಿಕಾರ ಬರಬೇಕು. ಒಂದೆಷ್ಟೋ ಪಾಪಗಳನ್ನು ಮಾಡಿರ್ತಾನೆ. ಅವನಿಗೆ ವೇದಕ್ಕೆ ಓದೋದಕ್ಕೂ ಅಧಿಕಾರ ಇರೋದಿಲ್ಲ, ವೇದ ಕರ್ಮಗಳನ್ನು ಮಾಡೋದಕ್ಕೂ ಅಧಿಕಾರ ಇರೋದಿಲ್ಲ. ಅಷ್ಟು ಅವನು ಆಚಾರಹೀನನಾಗಿರ್ತಾನೆ. ಆಚಾರಹೀನೋ ನಪುನಂತಿ ವೇದಾಹ. ಅಂಥವನನ್ನು ವೇದಗಳು ಸಹ ಉದ್ಧಾರ ಮಾಡೋದಿಲ್ವಂತೆ. ಅಂಥವನು ಚಾಂದ್ರಾಯಣ ವ್ರತವನ್ನು ಮಾಡುವಂತ ಸಹ ಹೇಳಿದ್ದಾರೆ. ಏನು ಚಾಂದ್ರಾಯಣ ವ್ರತ ಅಂದರೆ 3 ದಿನ ಹಗಲೊತ್ತು ಊಟ ಮಾಡಬೇಕು, ರಾತ್ರಿ ಏನು ತಿನ್ನೋ ಹಾಗಿಲ್ಲ ಮಧ್ಯದಲ್ಲಿ. ಅಂದರೆ ಪ್ರತಿ ದಿವಸ ಒಂದೇ ಸರಿ ಊಟ. ಇನ್ನು 3 ದಿನ ಸಾಯಂಕಾಲ ಅಂದರೆ ರಾತ್ರಿ 3 ಹೊತ್ತು ಊಟ ಮಾಡ್ಕೊಂಡಿರ್ಬೇಕು. 3 ದಿನ ಬೆಳಗ್ಗೆ ಹಗಲೊತ್ತೇನೂ ಇರೋದಿಲ್ಲ. ಇನ್ನು 3 ದಿನ ಅಯಾಚಿತ ಅನ್ನ. ಯಾರಾದರೂ ಕೊಟ್ಟರೆ ಊಟ ಮಾಡ್ಬೋದು, ಇಲ್ಲಾಂದ್ರೆ ಉಪವಾಸವೇ. ಏನು ತಿನ್ನೋ ಹಾಗಿಲ್ಲ, ಏನೂ ಕುಡಿಯೋ ಹಾಗಿಲ್ಲ. 9 ದಿವಸ ಆಯಿತು. ಇನ್ನು 3 ದಿವಸ ಪೂರ್ಣ ಉಪವಾಸ. ಏನು ಯಾರು ಕೊಟ್ಟರು ತಿನ್ನೋ ಹಾಗಿಲ್ಲ, ನೀನು ತಿನ್ನೋ ಹಾಗಿಲ್ಲ. ಇದಕ್ಕೆ ಪ್ರಾಜಾಪತ್ಯ ಕೃಚ್ಛ್ರವನ್ನು ಮಾಡಿಕೊಂಡು ಶರೀರವನ್ನು ಶೋಷಿಸಿ ಶರೀರವನ್ನು ಶುದ್ಧಿ ಮಾಡಿಕೊಂಡು ಅವನು ಕರ್ಮಾಧಿಕಾರಿಯಾಗಬೇಕು. ಅಂಥದ್ದನ್ನು ಮಾಡೋರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಈ ರೀತಿ ಯಮ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಹೇಗೆ ಹೋಗ್ತಾ ಇರ್ತಾನೆ ಅಂದರೆ ಅವನು ವಾಯುವೇಗದಿಂದ ಹೋಗ್ತಾ ಇರ್ತಾನೆ. 17 ದಿನಗಳವರೆಗೆ ಏಕಾಂಗಿಯಾಗಿ ವಾಯುವೇಗದಿಂದ ಪ್ರಯಾಣ ಮಾಡ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಮೊದಲನೇ ಪಟ್ಟಣವನ್ನು ಪ್ರವೇಶ ಮಾಡ್ತಾನೆ, ಸೌಮ್ಯಪುರ. ಆ ಸೌಮ್ಯಪುರದಲ್ಲಿ ಪ್ರೇತಗಳ ಒಂದು ದೊಡ್ಡ ಗಣವೇ ಇರುತ್ತೆ. ಆ ಪುರದಲ್ಲಿ ಸ್ವಲ್ಪ ಇವನಿಗೆ ವಿಶ್ರಾಂತಿ ತಗೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ. ಅವನವಾಗ ದುಃಖ ಪಡ್ತಾ ಮಕ್ಕಳನ್ನ ಹೆಂಡ್ತಿನೆಲ್ಲ ನೆನೆಸ್ಕೋತಾನಂತೆ. ಅಲ್ಲಿ ಪಶ್ಚಾತ್ತಾಪ ಅನ್ನೋ ಅಗ್ನಿಯಲ್ಲಿ ಒಂದು ಬೇಯ್ತಾ ಇರ್ತಾನೆ. ಅಯ್ಯೋ, ಎಷ್ಟು ಪಾಪಗಳನ್ನು ಮಾಡಿದ್ದೀನಿ ನಾನು, ಎಷ್ಟೋ ಪುಣ್ಯದಿಂದ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿತ್ತೋ, ಧರ್ಮಾಚರಣೆ ಮಾಡಲಿಲ್ಲ ಅಂತ ತಿಳ್ಕೊಂಡು ಅವರು ಸೌಮ್ಯಪುರದಲ್ಲಿ ಹೇಳ್ತಾರೆ, ಏನಪ್ಪ ಈಗ ನೀ ಸೌಮ್ಯಪುರಕ್ಕೆ ಬಂದಿದೀಯಾ, ನರಕಕ್ಕೆ ಬಂದಿದೀಯಾ, ಎಲ್ಲಪ್ಪ ನಿನ್ನ ಹಣ ಸಂಪಾದನೆ ಮಾಡಿದ ಹಣ ಎಲ್ಲಿ ನಿಂದು? ಯಮದೂತರು ಕೇಳ್ತಾರೆ. ಇಲ್ಲಪ್ಪ, ನಿನ್ನ ಮಗ ಎಲ್ಲಪ್ಪ, ಎಲ್ಲಿ ನಿನ್ನ ಹೆಂಡತಿ, ಎಲ್ಲಿ ನಿನ್ನ ಸ್ನೇಹಿತ, ಎಲ್ಲಿ ನಿನ್ನ ಬಂಧು ಬಾಂಧವರೆಲ್ಲರೂ? ಯಾರೂ ನಿನ್ನ ಹಿಂದೆ ಬಂದಿಲ್ಲ. ಮೂರ್ಖ, ನೀನೇನು ಕರ್ಮ ಮಾಡಿದೆಯೋ ಅದರ ಫಲವನ್ನು ಭೋಗಿಸು. ಆ ಕರ್ಮವನ್ನು ಭೋಗಿಸಿದ ನಂತರ ಹಾಗೆ ಯಮಮಾರ್ಗದಲ್ಲಿ ಪುನಃ ಪ್ರಯಾಣವನ್ನು ಮಾಡ್ತಾ 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 ಅವನು ಮುಂದಿನ ಪುರವಾದ ಸೌರಿಪುರ ಅನ್ನೋ ಪಟ್ಟಣಕ್ಕೆ ಬರ್ತಾನೆ. ಅಲ್ಲಿ ಈ ತಿಂಗಳು ನಮ್ಮಲ್ಲಿ ಮಾಸಿಕ ಅಂತ ಮಾಡ್ತಾರೆ. ಆ ಮಾಸಿಕದಲ್ಲಿ ಪುತ್ರಾದಿಗಳು ಕೊಟ್ಟಂತಹ ಪಿಂಡವನ್ನು ಸೇವಿಸಿ ಅಲ್ಲಿ ವಿಶ್ರಾಂತಿ ಪಡೆದು ಪುನಃ
ಅಲ್ಲಿಂದ ಆ ಪಟ್ಟಣದಿಂದ ಮುಂದಿನ ಪಟ್ಟಣಕ್ಕೆ ಪ್ರಯಾಣ ಮಾಡಿ ಆ ಪಟ್ಟಣದ ಹೆಸರು ನಗೇಂದ್ರ ಭವನ. ಅಲ್ಲಿ ಭಯಂಕರವಾದ ಕಾಡು, ದುಃಖ. ಆ ಯಮದೂತರಿಗೆ ದಯೆ ಅನ್ನೋದೇ ಇರೋದಿಲ್ಲ. ಅಲ್ಲಿಂದ ದುಃಖಗಳನ್ನು ಅನುಭವಿಸ್ತಾ ಪುನಃ ಅಲ್ಲೇ ದುಃಖದಲ್ಲೇ ಅನುಭವಿಸ್ಕೊಂಡು ಪುನಃ 2ನೇ ತಿಂಗಳ ಮಾಸಿಕವನ್ನು ಈ ಮಕ್ಕಳಾದಿಗಳು ಮಾಡಿದರೆ ಅಲ್ಲಿ ಕೊಡತಕ್ಕಂತಹ ಪಿಂಡವನ್ನು, ಜಲವನ್ನು, ವಸ್ತ್ರದಾನವನ್ನು ಮಾಡಿದರೆ ಅದನ್ನೆಲ್ಲ ಅದರ ಫಲವನ್ನು ಆತ ಪಡೆದು ಪದೇ ಪದೇ ಯಮದೂತರಿಂದ ಎಳ್ಕೊಂಡು ಹೋಗ್ತಾ ಇರ್ತಾರೆ ಆತನ್ನು. ಹಾಗೆ ಹೋಗ್ತಾ ಅವನು ಗಂಧರ್ವ ನಗರ ಅನ್ನೋ ಪಟ್ಟಣವನ್ನು 4ನೇ ಪಟ್ಟಣವನ್ನು ಸೇರ್ತಾನೆ. ಅಲ್ಲಿ ತ್ರೈಪಕ್ಷಿಕ ಅಂತ ಒಂದು ಶ್ರಾದ್ದ ಇದೆ, ಮಾಸಿಕ 45 ದಿವಸ ಮಾಡ್ತಾರೆ. 45ನೇ ದಿವಸ ಅದನ್ನು ಆತ ಪಡೆದು 4ನೇ ತಿಂಗಳಲ್ಲಿ ಶೈಲಾಗಮಪುರ ಅನ್ನೋ ಪಟ್ಟಣವನ್ನು ಸೇರ್ತಾನೆ. ಆ ಶೈಲಾಗಮ ಪಟ್ಟಣ ಅಲ್ಲಿ ಮಳೆ ಹೇಗೆ ಅಂದರೆ ಬರೀ ಕಲ್ಲಿನ ಮಳೆ ಇರುತ್ತೆ, ಕಲ್ಲಿನ ಮಳೆ ಸುರಿತಾ ಇರುತ್ತೆ. ಅಲ್ಲಿ ಈತ ಆ ವೇದನೆಯನ್ನು ಅನುಭವಿಸಿ ಆ 4ನೇ ಮಾಸದ ಪಿಂಡವನ್ನು ಸೇವಿಸಿ 5ನೇ ತಿಂಗಳಲ್ಲಿ ಕ್ರೌಂಚಪುರ ಅನ್ನೋ ಪಟ್ಟಣವನ್ನು ಸೇರ್ತಾನೆ. ಅಲ್ಲಿ 5ನೇ ಮಾಸಿಕದ ಪಿಂಡವನ್ನು ಸೇವಿಸಿ ಕ್ರೂರಪುರ ಅನ್ನೋ ಪಟ್ಟಣವನ್ನು ಸೇರ್ತಾನೆ. ಅಲ್ಲಿ ಸ್ವಲ್ಪ ಮುಹೂರ್ತ ಕಾಲ ವಿಶ್ರಾಂತಿ ಪಡಿತಾನೆ. ಅಲ್ಲೂ ಪಿಂಡ ಪ್ರದಾನ ಯಾಡನ್ನು ಸ್ವೀಕರಿಸಿ ಊನಶಾಣ ಮಾಸಕದಲ್ಲಿ ಉದಕುಂಭ ದಾನ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಉದಕುಂಭ ನೀರು ತುಂಬಿರೋ ಒಂದು ಪಾತ್ರೆಯನ್ನು ದಾನ ಮಾಡುವ, ಅದನ್ನು ಇಲ್ಲಿ ದಾನ ಕೊಟ್ಟರೆ ಅಲ್ಲ ಅವ್ರು ತೃಪ್ತಿ ಅಂತ ಹೇಳಿದ್ದಾನೆ. ಅದನ್ನು ಸ್ವೀಕರಿಸಿ ಅವನು ಚಿತ್ರಭವನ ಅನ್ನೋ ಒಂದು ಪಟ್ಟಣವನ್ನು ವಿಚಿತ್ರ ಭವನ ಅಂತ ಸಹ ಕರೀತಾರೆ, ಅದನ್ನು ಸೇರ್ತಾನೆ ಅವನು. ಆಮೇಲೆ ಅಲ್ಲೂ ಹಂಗೆ ವೈತರಣಿ ನದಿ ಸಿಗುತ್ತೆ. 6-7 ತಿಂಗಳ ಮಾಸಿಕದ ಮಧ್ಯದಲ್ಲಿ ಬರತಕ್ಕಂತಹ ಊನಶಾನ್ ಮಾಸಿಕದಲ್ಲಿ 5.5 ತಿಂಗಳು 6ನೇ ತಿಂಗಳು ನಡೀತಾ ಇದ್ದಾಗ ವೈತರಣಿ ನದಿ ಪ್ರಾಪ್ತಿಯಾಗುತ್ತೆ. 6 ತಿಂಗಳು ಸಮಯ ತಗೊಳ್ಳೋದು ವೈತರಣಿ ನದಿ ಹೋಗೋದು. ಅಲ್ಲೊಂದು ಬೋಟ್ ಬರುತ್ತೆ ಇವನು ಕರ್ಕೊಂಡು ಹೋಗೋಕ್ಕೆ. ಏನಪ್ಪ ನೀನು ಬದುಕಿರೋವಾಗ ನಿಮ್ಮ ಮಕ್ಕಳು ಅಥವಾ ನೀನು ಏನಾದರೂ ಗೋದಾನ ಮಾಡಿದೀಯಾ? ನೀನು ಗೋದಾನ ಮಾಡಿಲ್ಲ ಅಂದರೆ ನೀನನ್ನು ನಾವು ಈ ನಾವೇನಲ್ಲಿ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀನು ಗೋದಾನ ಮಾಡಿದರೆ ಬಂದು ಕೂತ್ಕೋ ಇದರಲ್ಲಿ, ನಿನ್ನನ್ನು ಈ ಬೋಟಲ್ಲೇ ಕರ್ಕೊಂಡು ಹೋಗ್ತೀವಿ, ನದಿ ದಾಟಿಸ್ತೀವಿ. ಹಾಗೆ ಆ ನದಿ ನೋಡೇ, ಆ ನದಿ ಹೇಗೆ ಕುದೀತಾ ಇರುತ್ತೆ, ವೈತರಣಿ ನದಿ ಅನ್ನೋದು. ಅದನ್ನು ನೋಡಿ ಇವನು ಹಾಹಾಕಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು ಅವ್ರ ಜೀವನದಲ್ಲಿ ದಾನ ಅನ್ನೋದನ್ನೇ ಮಾಡಿರಲ್ವೋ ಅಂಥ ಪಾಪ ಆತ್ಮ ಈ ವೈತರಣಿಯಲ್ಲಿ ಮುಳುಗ್ತಾನೆ ಅಂತ ಹೇಳ್ತಾರೆ. ಆಕಾಶ ಮಾರ್ಗದಲ್ಲಿ ಯಮದೂತರವನ್ನು ಬಾಯಿಗೆ ಈ ಕೊಕ್ಕೆ ಹಾಕಿ ಚುಚ್ಚಿ ದಾರದಿಂದ ಮೀನನ್ನು ಎಳ್ಕೊಳ್ಳಲ್ವ, ಆ ಥರ ಎಳ್ಕೊಂಡು ವೈತರಣಿ ನದಿಯನ್ನು ದಾಟಿಸ್ತಾರೆ. ಅಲ್ಲಿ ತುಂಬ ಹಸಿವಾಗ್ತಾ ಇರತ್ತೆ ಅವನಿಗೆ. ಹಾಗೇ ಹೋಗ್ತಾ 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 ಬ್ರಹ್ಮ ಬಹ್ವಾಪರಪುರ ಆ ಪಟ್ಟಣವನ್ನು ಸೇರಿ ಅಲ್ಲಿ 7ಮ ಮಾಸಿಕ ಪಿಂಡವನ್ನು ಸ್ವೀಕರಿಸಿ ಆ ಪುರವನ್ನು ಬಿಟ್ಟು ದುಃಖಪುರ ಅಂತಂದಿದೆ ಪಟ್ಟಣ, ಆ ಪಟ್ಟಣಕ್ಕೆ ಹೋಗ್ತಾನೆ. ಆ 8ನೇ ಮಾಸಕದಲ್ಲಿ ಆ ಪಿಂಡವನ್ನು ಸೇವಿಸಿ 9ನೇ ಮಾಸಕ ಮುಗಿದ ನಂತರ ನಾನಾಕ್ರಂದಪುರ ಅನ್ನೋ ಪಟ್ಟಣವನ್ನು ಸೇರ್ತಾನೆ. ಅಲ್ಲಿ ಆಕ್ರಂದನ ಕೇಳಿ ಬರ್ತಾ ಇರುತ್ತೆ. ನಾನಾಕ್ರಂದಪುರ ಅಂದರೆ ಆಕ್ರಂದನ ಬರೀ ಗೋಳು, ಅದೇ ಕೇಳಿ ಬರ್ತಾ ಇರತ್ತೆ ಅವನಿಗೆ. ಆ ಭಯವನ್ನು ಅನುಭವಿಸ್ತಾ 10ನೇ ತಿಂಗಳಲ್ಲಿ ಸುತಪ್ತ ಭವನ ಎಂಬ ಪಟ್ಟಣವನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಸಹ ಪುತ್ರಾರಿಗಳು ಕೊಡತಕ್ಕಂತಹ ಪಿಂಡದಾರವನ್ನು ಸ್ವೀಕರಿಸಿ ಅದು ಅವನಿಗೆ ಸುಖ ಅನ್ನೋದೇನು ಇರೋದಿಲ್ಲ. 11ನೇ ತಿಂಗಳಲ್ಲಿ ರೌದ್ರಪುರವನ್ನು ಸೇರ್ತಾನೆ, ಅದು ಒಂದು ಸಹ ಪಟ್ಟಣ. 11 ಮಾಸಿಕ ಪಿಂಡವನ್ನು ಸೇವಿಸಿ ಆಮೇಲೆ ಪಯೋವರ್ಷಣ ಎಂಬ ಪಟ್ಟಣವನ್ನು ಸೇರ್ತಾನೆ. ಅಲ್ಲಿ ಎಂಥ ದುಃಖ ಅಂದರೆ ಮೋಡಗಳು ಘನಘೋರವಾದ ಮಳೆಯನ್ನು ಸುರಿಸ್ತಾ ಇರುತ್ತೆ. ಎಂಥ ಮಳೆ ಅಂದರೆ ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ, ತಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದಂಥ ಮಳೆಯನ್ನು ಆತ ನೋಡ್ತಾನೆ. ಅಲ್ಲಿ ದುಃಖರತ್ನಾಗಿ ಊನಾಬ್ದಿಕ ಶ್ರಾದ್ದ ಅಂತ ಮಾಡ್ತಾರೆ. ಅಲ್ಲಿ ಅವನು ಅದರ ಪಿಂಡವನ್ನು ಸೇವಿಸಿ ಮಳೆಯು ಪೂರ್ತಿ ನಿಂತ ಮೇಲೆ ಶೀತಪುರ ಅಥವಾ ಶೀತಾಢ್ಯಪುರ ಅನ್ನೋ ನಗರಕ್ಕೆ ಪ್ರಯಾಣ ಮಾಡ್ತಾನೆ. ಅಲ್ಲಿ ಹಿಮಗಡ್ಡೆ ಇರುತ್ತಲ್ಲ, ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿರುವಂತಹ ಶೀತ ಇರುತ್ತದೆ. ಆ ಶೀತದಿಂದ ದುಃಖಿಯಾಗಿ ಹಸುವೆಯಿಂದ ಪೀಡಿತನಾಗಿ ಎಲ್ಲಾದರೂ
ನಾನಾ ದಿಕ್ಕುಗಳು ನೋಡ್ತಾ ಇರ್ತಾನಂತೆ. ಯಾರಾದರೂ ಬಂದು ನನ್ನ ಬಂಧು ಬಾಂಧವರು ನನ್ನನ್ನು ಈ ದುಃಖದಿಂದ ಪಾರು ಮಾಡ್ತಾರ ಅಂತ ನೋಡ್ತಾ ಇರ್ತಾನಂತೆ. ಇವರು ಹೇಳ್ತಾರೆ, ಅಂಥ ಪುಣ್ಯ ನೀನೇನಪ್ಪ ಮಾಡಿದೀಯಾ ನೀನು. ಹೀಗೆ ವಾರ್ಷಿಕ ಪಿಂಡವನ್ನು ಸೇವಿಸಿ ಪ್ರಯಾಣ ಮಾಡ್ತಾ ಕೊನೆಯಲ್ಲಿ ಯಮಪುರವನ್ನು ತಲುಪ್ತಾನೆ. ಅಲ್ಲಿ ಯಮಪುರಕ್ಕೆ ಮುಂಚಿನ ಎದುರಿಗೆ ಬ್ರಹ್ಮಭೀತಿಪುರ ಅಂತ ಒಂದಿದೆ. ಅಲ್ಲಿ ಹೋದ ತಕ್ಷಣ ನನಗೆ ಇಷ್ಟುದ್ದ ಅವನಿಗೆ ಮೊಳಕೈಯಷ್ಟು ಶರೀರ ಪ್ರಾಪ್ತಿ ಆಗ್ತದೆ. ಅದನ್ನು ಶರೀರವನ್ನು ತ್ಯಜಿಸಿ ಯಮಪುರಕ್ಕೆ ಬಂದು ದಕ್ಷಿಣ ದ್ವಾರದಲ್ಲಿ ನಿಂತುಕೋತಾನೆ. ಆಮೇಲೆ ಧರ್ಮರಾಜಪುರದಲ್ಲಿ 4 ದ್ವಾರಗಳಿದೆ, ಆವಾಗಲೇ ಹೇಳಿದೆ. ಅವನು ಆ ದಕ್ಷಿಣ ಮಾರ್ಗದಿಂದ ಯಮಪುರಿಯನ್ನು ಪ್ರವೇಶಿಸುತ್ತಾನೆ. ಪಾಪಗಳನ್ನು ಮಾಡಿರುವಂಥವರು ಯಮಪುರಿಯ 4 ದ್ವಾರಗಳಲ್ಲಿ ದಕ್ಷಿಣ ದ್ವಾರದಿಂದ ಯಮಪುರಿಯನ್ನು ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾ 2ನೇ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತಾರೆ. ಹೀಗೆ ಗರುಡ ಪುರಾಣದಲ್ಲಿ ಬರತಕ್ಕಂತಹ 16 ಅಧ್ಯಾಯಗಳಲ್ಲಿ ಈಗ 2 ಅಧ್ಯಾಯಗಳ ಬಗ್ಗೆ ಮಾತ್ರ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದೀವಿ. ಮುಂದೆ ಇನ್ನಷ್ಟು ವಿವರವಾಗಿ ಅದರ ಬಗ್ಗೆ ನರಕಾದಿಗಳ ಯಾತನೆ ಹೇಗಿರುತ್ತೆ, ಯಾವ ದಾನ ಕೊಟ್ಟಿದ್ದರೆ ಅವನಿಗೆ ಏನು ಫಲ, ಯಾವ ಪಾಪದಿಂದ ಅವನ ನರಕದಲ್ಲಿ ಇನ್ನಷ್ಟು ನೋವುಗಳನ್ನು ಅನುಭವಿಸ್ತಾನೆ, ಶಿಕ್ಷೆಯನ್ನು ಅನುಭವಿಸ್ತಾನೆ ಅನ್ನೋ ವಿಚಾರವನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡೋಣ ಅಂತ ಈ ಮೂಲಕ ತಮಗೆ ತಿಳಿಸ್ಪಡಿಸ್ತಾ ಇದ್ದೀವಿ.